ಮೈ ಗಾಡ್. ಇವಾಗ ಏನಕ್ಕೆ ರೆಡಿ ಆಗಿದ್ಯಾ? ಮಾವಿನ ಹಣ್ಣು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಪಾತ್ರೆ ತೊಳೆಯೋಣ ಅಂತ ಬಂದಿದ್ದೀನಿ. ಯಾಕಂದರೆ ಇವತ್ತು ಅಮ್ಮ ಮನೆಗೆ ಹೋಗೋದಿತ್ತು, ಸ್ವಲ್ಪನೇ ಇತ್ತು. ಸೊ ಲೋಡ್ ಮಾಡೋಕ್ಕೆ ಏನಕ್ಕೆ ಅಂದ್ಬಿಟ್ಟು ನಾನೇ ಹಂಗೆ ಒಂದು ಒಳ್ಳೆ ಕನ್ನಡ ಸಾಂಗ್ಸ್ ಕೇಳ್ಕೊ ಅಂತ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೆ. ಸೊ ಅವಾಗಿನ ಸಾಂಗ್ಸ್, ಕನ್ನಡ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ರೆ ಎಷ್ಟು ಮೀನಿಂಗ್ಫುಲ್ ಆಗಿರುತ್ತೆ, ಎಷ್ಟು ಅರ್ಥ ಇರುತ್ತೆ. ನಿಜವಾಗ್ಲೂ ಕೇಳ್ತಾ ಇದ್ರೆ ಟೈಮ್ ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಾನು ಅವಾಗವಾಗ ಈ ಥರ ಅಲೆಕ್ಸಾಗಿ ಹೇಳ್ಬಿಟ್ಟು ಒಂದಷ್ಟು ಚೆನ್ನಾಗಿರೋ ಕನ್ನಡ ಸಾಂಗ್ಸ್ ಎಲ್ಲ ಕೇಳ್ಕೊ ಅಂತ ಕೆಲಸ ಮಾಡ್ತೀನಿ. ಅವಾಗ ಏನೋ ಒಂಥರ ಎನರ್ಜಿ ಬಂದ್ಬಿಡುತ್ತೆ ಗೊತ್ತಿಲ್ಲದೇನೆ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಅಂತ ಅಮ್ಮ ದೋಸೆ ಹಿಟ್ಟು ಕಳಿಸಿದ್ರು. ಹಾಗೆ ಟೊಮೆಟೊ ಚಟ್ನಿ ಕೂಡ ಇತ್ತು ಅಂತ ಕಳಿಸಿದ್ರು. ಸೊ ಹಾಗಾಗಿ ಕಿರಣ್ ಬೆಳಿಗ್ಗೆ ಒಂದು 6:37ಗೆ ಕೆಲಸ ಇತ್ತು ಅಂತ ಹೊರಟಿದ್ರು ಆಫೀಸ್ಗೆ. ಬೇರೆ ಕಡೆ ಹೋಗೋದಿತ್ತು. ಟ್ರಾವೆಲಿಂಗೇ 2.5 ಗಂಟೆ ಹಂಗೆ ಆಗ್ಬಿಡ್ತು, 3 ಗಂಟೆ. ಅದು ವೈಟ್ ಫೀಲ್ಡ್ ಇರೋದು, ಸೊ ತುಂಬ ದೂರ. ಸೊ ಹಾಗಾಗಿ ಅವ್ರು ಬೆಳಿಗ್ಗೆ ಬೇಗ ಎದ್ದು ಹೋಗಿದ್ರು. ನಾನು ಅಷ್ಟೇ ಅಲ್ವಾ ಇವಾಗ ಅಂದ್ಬಿಟ್ಟು ಹೆಂಗಿದ್ರು ದೋಸೆ ಹಿಟ್ಟಿತ್ತು, ಚಟ್ನಿ ಇತ್ತು ಅಂದ್ಬಿಟ್ಟು ಅದನ್ನೇ ಮಾಡ್ಕೊಂಡು ತಿನ್ಕೊಂಡು ಅಮ್ಮ ಮನೆಗೆ ಹೋಗೋಣ, ತುಂಬ ದಿನ ಆಗಿತ್ತು ಅಂತ ರೆಡಿ ಆಗ್ತಾ ಇದ್ದೆ. ಸೊ ಹಾಗೆ ಯಾನಾಗೆ ಒಂದಷ್ಟು ಗೇಮ್ ಹಾಕ್ಕೊಟ್ಟಿದ್ದು, ಕಿರಣ್ ಇನ್ಸ್ಟಾಲ್ ಮಾಡಿರೋದು. ಯಾವುದ್ಯಾವುದೋ ಕೊಟ್ಟು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅವಾಗವಾಗ ಈ ಥರ ಒಂದು ಬ್ರೈನ್ ಗೇಮ್ಸ್ ಹಂಗೆ ಹಾಕ್ಕೊಟ್ಬಿಟ್ರೆ ಅವಳಿಗೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡ್ತಾಳೆ. ಅವಳು ನಾವೇನು ಹೇಳ್ಕೊಟ್ಟಿಲ್ಲ, ಅವಳಷ್ಟಕ್ಕೆ ಅವಳೆ ಎಲ್ಲ ಕಲಿತು ಎಲ್ಲ ಆಟ ಆಡ್ತಾ ಇರ್ತಾಳೆ. ಇನ್ನು ಅವಳಿಗೆ ತಲೆ ಸ್ನಾನ ಮಾಡೋಣ ಅಂತ 1 ಗಂಟೆ ಮುಂಚೆನೇ ಎಣ್ಣೆ ಹಾಕಿ ಕೂರಿಸ್ಬಿಟ್ಟಿದ್ದೆ. ಸೊ ನನ್ನ ಕೆಲಸ ಏನೇನು ಅಂತ ಮುಗಿಸ್ಕೊಂಡು ಇನ್ನು ಅವಳಿಗೆ ತಲೆ ಸ್ನಾನ ಕೂಡ ಮಾಡಿಸ್ದೆ. ಸೊ ದೇವ್ರ ಮನೆ ಯಾವಾಗಲೂ ತೆಗ್ದು ಹೋಗಿ ದೀಪ ಅದು ಕುಂಕುಮ ಎಲ್ಲ ಹಚ್ಕೊಂಡು ಆಟ ಆಡ್ತಾ ಇದ್ಲಲ್ಲ. ಸೊ ಹಾಗಾಗಿ ಲಾಕ್ ತೊಗೊಂಬಂದ್ಬಿಟ್ಟಿದ್ದೀನಿ. ಲಾಕ್ ಓಪನ್ ಮಾಡೋಕ್ಕೆ ಬರುತ್ತೆ, ಬಟ್ ಹೈಟಲ್ಲಿ ಹಾಕಿದ್ದೀನಿ, ಹೈಟ್ ಸಾಕಾಗೋದಿಲ್ಲಲ್ಲ ಅಂದ್ಬಿಟ್ಟು. ಸೊ ಅದೊಂದು ಹೆಲ್ಪ್ ಆಗ್ತಾ ಇದೆ ಸದ್ಯಕ್ಕೆ. ಕೆಳಗಡೆ ಇದ್ರೆ ಅವಳಿಗೆ ಆರಾಮಾಗಿ ಓಪನ್ ಮಾಡೋಕ್ಕೆ ಬರುತ್ತೆ. ಸೊ ಮೊದಲೇ ಕೆಳಗಡೆ ಇರೋದು ಏನೇನು ಹಾಕಿದೆ ಅದೆಲ್ಲ ಅವಳೇ ಓಪನ್ ಮಾಡಿ ಅವಳೇ ಎಲ್ಲ ಕಿತ್ತಾಕ್ಬಿಡ್ತಾ ಇದ್ಲು. ಸೊ ಈ ದೇವ್ರ ಮನೆಗೆ ಒಂದು ನಾವು ಲಾಕ್ ಮೊದಲೇ ಅಷ್ಟು ಐಡಿಯಾ ಬಂದಿಲ್ಲ. ಆ್ಯಕ್ಚುಲಿ ದೇವ್ರ ಮನೆ ಡೋರ್ ಕೂಡ ಫಸ್ಟೇ ಗೊತ್ತಾಗಿಲ್ಲ. ಅದು ಬೇಗ ಡಸ್ಟ್ ಕಲೆಕ್ಟ್ ಆಗಿಬಿಡುತ್ತೆ, ಜಾಸ್ತಿ ಡಿಸೈನ್ ಇರೋದ್ರಿಂದ ಡಸ್ಟ್ ಇದ್ಬಿಡುತ್ತೆ. ಮೊದಲೇ ಸ್ವಲ್ಪ ಐಡಿಯಾ ಬಂದಿದ್ರೆ ಕ್ಲೀನಾಗಿ ಮಾಡಿಸ್ಕೊಂಡ್ಬಿಡ್ಬೋದಿತ್ತು. ಸೊ ಇವಾಗ ಏನೂ ಮಾಡೋಕ್ಕಾಗಲ್ಲ, ಮಾಡಿಸಿದ್ದಾಗ್ಬಿಟ್ಟಿದೆ. ಇನ್ನು ಏನಾಗಿ ಕೂಡ ರೆಡಿ ಮಾಡಿದ್ದಾಯಿತು. ಅವಳು ನೋಡಿ ಎಷ್ಟು ಚೆನ್ನಾಗಿ ಶ್ಲೋಕ ಎಲ್ಲ ಹೇಳ್ತಾಳೆ. ಕೂದಲೆಲ್ಲ ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕೂದಲೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಅದಕ್ಕೆ 2 ಜುಟ್ಟು ಹಾಕ್ಬಿಟ್ಟೆ. ಇಲ್ಲಾಂದ್ರೆ ಹಂಗೆ ಬಿಟ್ಟರೆ ತಲೆ ಸ್ನಾನ ಮಾಡಿಸಿದ್ದೇನೋ ಫುಲ್ ಒಂಥರ ಆಗ್ಬಿಟ್ಟಿರುತ್ತೆ ಕೂದಲು. ಹಾಗಾಗಿ ಏನೋ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಸೊ ಇವಾಗ ಜಸ್ಟ್ ನಾನು ಕೂಡ ರೆಡಿ ಆದೆ. ಅಮ್ಮ ದೋಸೆ ಇಟ್ಟು ಕೊಟ್ಟಿದ್ರು, ದೋಸೆ ಇಟ್ಟು ಮತ್ತೆ ಚಟ್ನಿ ಕೊಟ್ಟಿದ್ರು, ಟೊಮೆಟೊ ಪಿಕಲ್. ಸೊ ದೋಸೆ ಮತ್ತೆ ಚಟ್ನಿ ಹಾಕೊಂಡು ತಿಂದಿದ್ವಿ. ಸೊ ಕಿಚನ್ ಕ್ಲೀನ್ ಮಾಡಿದಾಯ್ತು. ಇಷ್ಟು ಮಾವಿನ ಆಟೋ ಉಟ್ಕೊಂಡು ಹೋಗ್ಬಿಡೋದು. ಅಮ್ಮ ಮಾವಿನ ಹಣ್ಣು ಊರಿಗೆ ಹೋಗಿದ್ರಲ್ಲ, ಊರಿಂದ ತಗೊಂಬಂದಿದ್ರು. ಇಷ್ಟೊಂದು ಮಾವಿನ ಹಣ್ಣು ತಂದಿದ್ದಾರೆ. ಹಣ್ಣಾಗಿದೆ, ಫುಲ್ ಹಣ್ಣಾಗಿದಾವು, ಮಸ್ತ್ ಆಗಿದಾವೆ. ಊರಿಂದ ನಮ್ಮ ತಮ್ಮ ಫ್ರೆಂಡ್ ಅವರು ಕೊಟ್ಟಿದ್ರು, ಈ ಸರಿನೂ ಕೊಟ್ಟಿದ್ದಾರೆ. ಹಣ್ಣಾಗಿದೆ. ಸೊ ಓಡೋದು ಆಟೋ ಬುಕ್ ಮಾಡ್ತೀನಿ. ಎಲ್ಲಿತ್ತು ಟವಲ್ಲು? ನೋಡಿ ಹುಡುಕಿದ್ರೆ ಸಿಕ್ಕಲ್ಲ, ಅವಾಗಿಂದ ಹುಡುಕ್ತಾ ಇದ್ದೆ. ಅಲ್ಲಿಕ್ಕಿದ್ದ. ಓಕೆ ಸರ್, ಇವಾಗ ಏನಕ್ಕೆ ರೆಡಿ ಆಗಿದ್ಯಾ? ಅಲ್ಲೋಗಿ ಏನು ಮಾಡ್ತೀಯಾ? ಓಕೆ, ಬುಕ್ ಮಾಡ್ಲಾ ಕ್ಯಾಬ್ನ?
ಈ ನಡುವೆ ಅಂತೂ ಯಾವುದು ಬುಕ್ಕೇ ಆಗೋದಿಲ್ಲ ಕ್ಯಾಬ್ ಅಂತೂ. ಆಟೋ ಎಷ್ಟು ಅವಾಗಿಂದ ಟ್ರೈ ಮಾಡ್ತಿದ್ದೀನಿ ಆಟೋ ಬುಕ್ ಮಾಡೋಕ್ಕೆ, ಆಗೋದಿಲ್ಲ ಯಾಕೋ ಗೊತ್ತಿಲ್ಲ. ಒಂದು ಸ್ವಲ್ಪ ಮನಸ್ಸಿಂದ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟು ಟ್ರೈ ಮಾಡಿದ್ರು ವೆಯ್ಟಿಂಗ್ ಕ್ಯಾನ್ಸಲ್ ಅದೇ ಆಗ್ತಾ ಇದೆ. ಅಂತೂ ಇಂತೂ ಒಂದು 20 ನಿಮಿಷ ಆದಮೇಲೆ ಬುಕ್ ಆಯಿತು. ಇವಾಗ ಏನಾದರೂ ಎಮರ್ಜೆನ್ಸಿ ಇದೆ ಬುಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬುಕ್ಕಿಂಗ್ ಟೈಮ್ ಕ್ಯಾನ್ಸಲ್ ಅದು ಇದು ಜಾಸ್ತಿ ಇರುತ್ತೆ ವೇಟಿಂಗ್ ಟೈಮೆಲ್ಲ. ಸೊ ಹೆಂಗೆ ಫೈನಲಿ ಬುಕ್ ಆಯಿತು. ಹಾಗೆ ರೋಡ್ ಕೂಡ ಮಾಡಿದ್ರು, ಅದೊಂದು ಖುಷಿ ಆಯಿತು. ಬಾ ಹೋಗೋಣ. ಏನ ಬರಲಿಲ್ಲ, ಅವಳು ಮಲ್ಕೊಂಡಿರ್ತೀನಿ ಹೋಗು ಅಂತ ಹೇಳದ್ಲಾ, ಅದಕ್ಕೆ ಬಿಟ್ಟು ಬಂದೆ. ಇನ್ನು ಮನೆಗೆ ಬಂದಿದ ತಕ್ಷಣ ನಮ್ಮ ಏನಾದ್ರು ಆಟ ಸ್ಟಾರ್ಟ್ ಆಯಿತು. ಮತ್ತು ಆ್ಯಸ್ ಯೂಶಲ್ ನಂದು ಇದ್ದಿದ್ದು ಪ್ರಾಬ್ಲಮ್, ಇವಾಗ ಮತ್ತೆ ಆಡಿಯೋ ರೆಕಾರ್ಡ್ ಆಗೇ ಇಲ್ಲ. ಬೇಜಾರಾಗ್ತಿದೆ, ತುಂಬ ಬೇಜಾರಾಗುತ್ತೆ. ಏನು ಮಾಡೋದು, ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಅಂತ ಅನಿಸ್ಬಿಟ್ಟಿದೆ. ಸೊ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ, ಇವಾಗ ಏನೂ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಹೇಳ್ತಾ ಇದ್ರು ಪ್ಲ್ಯಾಂಟ್ಸ್ ಎಲ್ಲ ಅಲ್ಲಿ ನರ್ಸರಿಗೆ ಹೋದಾಗ ಎಷ್ಟು ಚೆಂದ ಇರುತ್ತೆ, ಮನೆಗೆ ತೊಗೊಂಬಂದ್ಬಿಟ್ರೆ ಏನಕ್ಕೆ ಹಂಗೆ ಆಗ್ಬಿಡುತ್ತೆ ಅಂತೆಲ್ಲ. ಸೊ ಇನ್ನು ಇದು ಬಾಲ್ಕನಿಲಿ ಈ ಥರ ಗ್ರಿಲ್ ಇದೆಯಲ್ಲ, ಅದಕ್ಕೆ ಹ್ಯಾಂಗ್ ಮಾಡೋಣ ಅಂದ್ಬಿಟ್ಟು ಒಂದು ತರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಡೀಪಾಗಿನೂ ಕೂಡ ಇದೆ. ಆರಾಮಾಗಿ ಇದರಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಹಾಕಿ ಗ್ರಿಲ್ಗೆ ಹಾಕಿಡ್ಬೋದು. ಸೊ ಅದೇ ನರ್ಸರಿಗೆ ಹೋಗಿ ತರಬೇಕು, ನೋಡೋಣ ಇದಕ್ಕೆ ಯಾವ್ದು ಪ್ಲ್ಯಾಂಟ್ ಸೆಟ್ ಆಗುತ್ತೆ. ತುಂಬ ಕಮ್ಮಿ ಮೇಂಟೆನೆನ್ಸ್ ಇರಬೇಕು, ಆ ಥರದ್ದು ನೋಡ್ಕೊಂಡು ತರೋಣ ಅಂತ ಹೇಳ್ತಾ ಇದ್ರು. ಸೊ ಅದೇ ಡಿಸ್ಕಷನ್ ನಡೀತಾ ಇತ್ತು. ಸೊ ನಾನು ಹ್ಯಾಂಗಿಂಗ್ದು ನಮ್ಮ ಬಾಲ್ಕನಿಲಿ ಒಂದು ಪ್ಲ್ಯಾಂಟ್ ಹಾಕಿದ್ದೇನೆ ಹ್ಯಾಂಗ್ ಮಾಡಿ, ಎಷ್ಟು ಚೆನ್ನಾಗಿ ಉದ್ದ ಬಂದಿದೆ. ಅದ್ರ ನೇಮ್ ಏನು ಅಂತ ಕಮೆಂಟ್ ಮಾಡಿ ಕೇಳಿದ್ರಿ. ರೇಷ್ಮಾ ಶೆಟ್ಟಿ ಅವ್ರು ಕೇಳಿದ್ದು, ನಿಮ್ಮ ಬಾಲ್ಕನಿಲಿ ಪ್ಲ್ಯಾಂಟ್ ಹ್ಯಾಂಗ್ ಮಾಡಿದ್ರಲ್ಲ ಅದ್ರ ನೇಮ್ ಏನಿ ಅಂತ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಬಾಲ್ಕನಿ ಏನೋ ನರ್ಸರಿಗೆ ಹೋದಾಗ ಅಲ್ಲೊಂದು ಇಟ್ಟಿದ್ರು, ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಇದೆಯಾ ಅಂತ ಕೇಳಿದೆ. ಅವರು ಒಂದು 4 ತೋರಿಸಿದ್ರು. ಅದರಲ್ಲೇ ನೀವು ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ನಾನು ತೊಗೊಂಡಾಗ ಚಿಕ್ಕದಿತ್ತು, ಈ ಥರ ಇರಲಿಲ್ಲ. ಅದು ತುಂಬ ಪುಟಾಣಿ ಇತ್ತು. ಬಟ್ ತೊಗೊಂಬಂದು ಸ್ವಲ್ಪ ದಿನಕ್ಕೆ ಈ ಥರ ಒಂದು ಒಳ್ಳೆ ಲುಕ್ ಬಂದಿದೆ. ಅದರ ಮೋಸ್ಟ್ಲಿ ಗೂಗಲ್ ಮಾಡಿ ಆ ಫೋಟೋ ತೆಗೆದು ಗೂಗಲ್ ಮಾಡಿ ಒಂದ್ಸರಿ ಸರ್ಚ್ ಮಾಡಿದ್ರೆ ಮೋಸ್ಟ್ಲಿ ಅದ್ರ ಹೆಸರು ಬರ್ಬೋದೇನೋ. ನಾನು ಟ್ರೈ ಮಾಡ್ತೀನಿ ಕಿರಣ್ ಹತ್ರ ಏನಾದರೂ ಅದರದ್ದು ನೇಮ್ ಏನಾದರೂ ಗೊತ್ತಾಗುತ್ತಾ ಏನೋ ಅಂತ. ಸೊ ಅಷ್ಟೇ. ಇನ್ನು ಅಮ್ಮ ಮನೆಗೆ ಬಂದಿದ್ದೀನಿ, ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಹಾಯ್ ಮಾ, ಏನು ಮಾಡಾತಿ? ಸಣ್ಣ ಬಾಟ್ಲ್ ನೋಡ್ಬಿಟ್ರೆ ನೀರು ಬೇಕು ಅವಳಿಗೆ. ಹಾಂ, ಕುಡಿಯಕ್ಕೆ ಕುಡ್ದಿದ್ದಾಳಿಲ್ಲ ಅಂದ್ರೆ ಕುಡಿಯೋದೇ ಇಲ್ಲ. ಎತ್ಕೊಳ್ಳು ಪಾಕೆಟಿಂದ ಕುಡಿಯೋದು, ಇಲ್ಲಾಂದ್ರೆ ಕುಡಿಯೋದೇ ಇಲ್ಲ. ಇಲ್ಲಿ ಅನ್ನಕ್ಕೆ ಇಟ್ಟಿದಾರ, ಇಲ್ಲಿ ಬೇಳೆ, ಅನ್ನ ಬೇಳೆ ಮಾಡಿದಾರ. ಮಾವಿನ ಹಣ್ಣು ಎಲ್ಲಿದಾವೆ? ರೂಮ್ನಾಗ ಹಾಕಿದಾರೆ, ಊರಿಂದ ತಂದಿರೋ ಮಾವಿನ ಹಣ್ಣು. ಮ್ಯಾಂಗೋ ತೋರ್ಸಕ್ಕೆ ಕರ್ಕೊಂಬಂದಿದ್ದಾಳ ಮಿಯಾನ. Oh my God, ಎಷ್ಟೊಂದಿದೆ. ಫುಲ್ ರೂಮ್ ಎಲ್ಲ ಗಮ್ ಅಂತಿದೆ ಮಾವಿನ ಹಣ್ಣು. ಇದಕ್ಕೆ ಅದಕ್ಕೆ ಮಿನ್ನಾದೇನಾ? ಇದು ನೋಡಿ ಎಷ್ಟು ದೊಡ್ಡದಿದೆ. ಇದು ಎಷ್ಟು ಕೆ ಜಿ ಇದೆ? ಇದೆ ಒಂದೇ, ಎಷ್ಟು ದೊಡ್ಡದಿದೆ. 1/4 kg ಮೇಲೆ ಮಸ್ತ್. 1 kg ಅಣ್ಣಾಗ ನೋಡು. ಆಗಿದಾವ ಮತ್ತೆ ಅಯ್ಯೋ ಭಾಳ ಸ್ವೀಟ್ ಅದ. ಸಣ್ಣ ಇವ ಇವ ಗಟ್ಟಿದಾವ ಅದ್ರಲ್ಲ, ಅದು ಸ್ವೀಟ್ ಇದೆ. ನನಗೆ ಹಿಂಗೆ ಮಾಡ್ಕೊಂಡು ತಿನ್ನಕ್ಕೆ ಇಷ್ಟ, ಚೆನ್ನಾಗಿರುತ್ತೆ. ಮಸ್ತ್ ಇದಾವ. ಸ್ವಲ್ಪ ಹಣ್ಣು ಸ್ವಲ್ಪ ಕಾಯಿ ಮಿಕ್ಸ್ ಮಾಡಿ ಹಾಕ್ತಾರೆ, ಚೆನ್ನಾಗಿ ಕರ್ಕೊಂಬಂದು ಅಲ್ಲಿ ತೋರಿಸ್ತೀನಿ ಬಾ ಅಂತ.
ಹಾಗೆ ಮಾವಿನ ಹಣ್ಣು ತುಂಬ ಹೀಟ್ ಅಲ್ವಾ, ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಈ ಥರ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ತಿಂದರೆ ಅಷ್ಟಾಗಿ ಹೀಟ್ ಆಗೋದಿಲ್ಲ ಅಂತ ಸೊ ಅಮ್ಮ ನೆನೆಸಿಟ್ಟಿದ್ರು. ಹಾಗೆ ಇಲ್ಲಿ ಬಾಲ್ಕನಿಲಿ ಬಂದು ನೋಡ್ತೀನಿ ಪೀಕಾಕ್ ಇಷ್ಟು ಹತ್ತಿರದಲ್ಲಿ ಬಂದಿದೆ, ಎಷ್ಟೊಂದು ಇರುತ್ತಂತೆ. ಸೊ ಒಂದು 8ರಿಂದ 10 ಬಂದಿರ್ತಾವಂತೆ ಅಮ್ಮ ಹೇಳ್ತಾ ಇದ್ರು. ಬಂದಿದ ತಕ್ಷಣ ಅವಳೆ ಕಟ್ ಮಾಡಿದಾಳೆ, ಎಷ್ಟು ನೀಟಾಗಿ ಕಟ್ ಮಾಡಿದಾಳೆ ನೋಡಿ. ಇದ್ರೊಳಗಡೆಯಿಂದ ಕಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಫುಲ್ಲು ರೌಂಡಾಗಿ ಚೆನ್ನಾಗಿ ಮಾಡಿದ್ದಾಳೆ. ನೆಕ್ಸ್ಟ್ ಏನು ಮಾಡ್ತಾ ಇದೆ ಇವಾಗ ನೋಡಿ, ಇದು ಫಸ್ಟ್ ಅದರಿಂದ ತಗೊಂಡಿದ್ದಾಳೆ, ಈ ಥರ ಇದೆ, ಅದನ್ನು ನೀಟಾಗಿ ಕಟ್ ಮಾಡ್ತಾಳೆ ನೋಡಿ ಇವಾಗ. ಕಟ್ ಮಾಡತ್ನೆ ಬೈ ತೆಕ್ಕೊಂಡು ಮೂತಿ ಹಂಗೆ ಮಾಡಿದ್ರೆ ಕಟ್ಟಾಗಲ್ವಾ? ಕಾನ್ಸಂಟ್ರೇಷನ್ ಅದು. ಸೂಪರ್ ಸೂಪರ್. ನಾವಂತೂ ಏನು ಹೇಳೇ ಕೊಟ್ಟಿಲ್ಲ ಅವಳಿಗೆ ಕಟ್ಟಿಂಗ್, ಅವಳೇ ಕಲ್ತ್ಕೊಂಡಿರೋದು ನೋಡಿ. ಎಷ್ಟು ಚಂದ ಕಟ್ ಮಾಡಿದ್ಲು, ಮೈ ಗಾಡ್. ಸೂಪರ್. ಒಳ್ಳೆ ಟೈಮ್ ಪಾಸ್ ಇವಳಿಗೆ ಕಟ್ಟಿಂಗ್ದು. ನಿಜವಾಗ್ಲೂ ನಮ್ಮ ತಮ್ಮ ಫ್ರೆಂಡ್ ಅವರು ಮ್ಯಾಂಗೋ ಕೊಟ್ಟಿರಲಿಲ್ಲ ಅಂದರೆ ಇದೆಲ್ಲ ಇಷ್ಟು ಚೆನ್ನಾಗಿ ಟೇಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ಲಾಸ್ಟ್ ಇಯರ್ ಕೂಡ ತುಂಬಾ ಚೆನ್ನಾಗಿ ತಿಂದಿದ್ವಿ, ಈ ಸರಿನೂ ಕೂಡ ತುಂಬಾ ಸ್ಯಾಟಿಸ್ಫೈ ಆಗೋ ಥರ ತಿಂದಿದ್ದೀವಿ. ಯಾಕಂದರೆ ಆಚೆ ತೊಗೊಂಬಂದರೆ ನಿಜವಾಗ್ಲೂ ಈ ಥರ ಒಂದು ಟೇಸ್ಟ್ ನಿಜ ಸಿಗೋದಿಲ್ಲ. ಎಲ್ಲ ಆ ಥರ ಅದ್ರ ಮ್ಯಾಂಗೋದಲ್ಲಿ ಏನೇನು ಬರುತ್ತೆ ಎಲ್ಲ ಆ ಥರ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಇಷ್ಟು ಸ್ವೀಟಾಗಿ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು. ಯಾನ ಕೂಡ ಈ ಸರಿ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದಿದ್ದಾಳೆ ಮ್ಯಾಂಗೋಸ್ನ. ಸೂಪರ್. ಏನು? ಸರಿ, ಕೋಕ್ ಅಲ್ಲ ಅದು, ಬ್ಯಾಟ್ರಿ. ಬಾ ಮ್ಯಾಂಗೋ ತಿನ್ನುವಂತೆ, ಹಂಗಿದೆ ನೋಡಿ. ಎಷ್ಟು ಬಿಟ್ಟಿದ್ಯಾ? ನಾನು ಹಿಂಗೆ ಬಿಚ್ಕೊಂಡು ತಿಂತೀನಿ, ನಂಗೆ ಹಿಂಗೆ ತಿನ್ನೋಕ್ಕೆ ಇಷ್ಟ. ಇದನ್ನ ಕಲರು ಮಸ್ತಿದೆ. ಎಷ್ಟು ನೀಟಾಗಿ ತಿಂದಿದ್ದಾಳೆ ನೋಡಿ, ಒಂದು ಸ್ವಲ್ಪನೂ ಯಾವುದು ಕೆಳಗೆ ಚೆಲ್ಲಿಲ್ಲ. ಗುಡ್ಕಲಿಯ ನಾ ಮೂತಿ ನೋಡ್ರೆ ಹೆಂಗಾಗಿದೆ ಅಂದರೆ ಎಲ್ಲೋ ಮೂತಿ. ಊರಿಂದ ಬರಬೇಕಾದ್ರೆ ಅಮ್ಮ ಸ್ಯಾರೀಸ್ ಎಲ್ಲ ತೊಗೊಂಬಂದಿದ್ರು. ನನಗೆ ಮತ್ತು ನನ್ನ ತಂಗಿಗೆ ಸೇಮ್ ತೊಗೊಂಬಂದಿದ್ದಾರೆ, ಕಲರ್ ಮಾತ್ರ ಬೇರೆ ಇದೆ. ಯಾಕಂದರೆ ಉಡಕ್ಕಿ ಹಾಕಬೇಕು ಅಂತ ಸೊ ತಂದಿರೋದು. ನನ್ನ ತಂಗಿ ಕೂಡ ನೆಕ್ಸ್ಟ್ ಮಂತ್ ಬರ್ಬೋದು. ಸೊ ಎಷ್ಟೊಂದು ಜನ ಕೇಳ್ತಾಯಿದ್ರು ಸಿರಿ ಎಲ್ಲಿ ನಿಮ್ಮ ತಂಗಿ ಅಂತ. ಅವ್ರು 2 months ಪಾಪು ಇದ್ದಾಗೇನೋ ಹುಬ್ಳಿಗೆ ಹೋಗಿರೋದು. ಸೊ ಮತ್ತೆ ಇವಾಗ ನೆಕ್ಸ್ಟ್ ಬರ್ತಾಳೆ, ಆವಾಗ ಉಡಕ್ಕಿ ಹಾಕೋಕ್ಕಿದೆ ಅಂದ್ಬಿಟ್ಟು ತೊಗೊಂಬಂದಿರೋದು. ಓಕೆ, ಕಾಂಟ್ರಾಸ್ಟ್ ರೆಡ್ ಕಲರ್ ಬಂದೈತೆ ಬ್ಲೌಸ್. ಆರೆಂಜಾ? ಹಾಂ, ಆರೆಂಜು. ಅದಕ್ಕೆ ಕಲರು ಇದಕ್ಕೆ ಗ್ರೀನು ಮತ್ತು ರೆಡ್ಡು ಊರಿಂದ ತಂದಿರೋದಮ್ಮ ಸೀರೆ. ಅದೊಂದು, ಇದೊಂದು. ಮಧ್ಯಾಹ್ನದ ಊಟ ಮಾತ್ರ ಮಸ್ತಾಗಿತ್ತು. ಅನ್ನ, ತುಪ್ಪ, ಬ್ಯಾಳಿ ಮತ್ತು ಚಟ್ನಿ ಹಾಕೊಂಡು ತಿಂತಾದರೆ ಮಸ್ತಾಗಿರುತ್ತೆ. ಏನು ಕೊಟ್ರಿ? ಯಾರು? ಹೌದಾ? ಏನಕ್ಕೆ? ನಾನು ಸ್ಕೂಲ್ ಹೋಗ್ಬೇಕಲ್ಲ ಅದಕ್ಕೆ. ಥ್ಯಾಂಕ್ಸ್ ಹೇಳ್ದಾ? ಏನಂತ ಹೇಳ್ದೆ? ಕ್ರಯಾನ್ಸು, ಎರೇಸರು. ಇವ್ರಿಗೆ ಆಟ ಆಡೋಕ್ಕೆ ಚೆನ್ನಾಗಿದೆ ಇಲ್ಲಿ, ಹಿಂಗೆ ಆಚೆ ಎಲ್ಲೂ ಬರೋಕ್ಕಾಗಲ್ಲ. ಹತ್ತಿ ಆಟ ಆಡ್ತಾರೆ. ಹಂಗೆ ಕುತ್ಕೋಬೇಡಿ, ಉಲ್ಟಾ ಬೀಳ್ತು, ಕೆಳಗಿಳಿರಿ. ಇಲ್ಲಿ ಒಳಗಡೆನೆ ಆಟ ಆಡಿ ಬರೀ. ಇವು Few moments later.
ಸೊ ಸಾಯಂಕಾಲ ಅಮ್ಮ ಸ್ಟೋರಿ ಹೇಳ್ತಾ ಹಂಗೆ ಪಕ್ಕದಲ್ಲಿ ಮಲ್ಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ನನ್ಗೆ ಗೊತ್ತೇ ಇಲ್ಲ ಯಾಕೆ ಸೈಲೆಂಟ್ ಆಗಿದೆ ಮನೆ ಹತ್ರ ಹೋಗಿ ನೋಡ್ತೀನಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಇದೊಂದು ಅಭ್ಯಾಸ ಆಗಿದೆ ಅವಳಿಗೆ ಈ ಡೇ ಟೈಮಲ್ಲಿ ಅಜ್ಜಿ ಜೊತೆ ಮಲ್ಕೊಳ್ಳೋದಕ್ಕೆ. ಇದೇ ಥರ ನೈಟ್ ಟೈಮು ಅಭ್ಯಾಸ ಆಗಿಬಿಟ್ರೆ ಅವಾಗವಾಗ ನೈಟ್ ಟೈಮ್ ಅಮ್ಮ ಮನೆಯಲ್ಲೂ ಬಿಟ್ಟು ಎಲ್ಲಾದರೂ ಹೋಗ್ಬೋದು. ಬಟ್ ಇವಾಗ ಸದ್ಯಕ್ಕೆ ಅಂತೂ ಅವ್ರು ನೈಟ್ ನನ್ನ ಬಿಟ್ಟು ಇರೋದೇ ಇಲ್ಲ. ಸೊ ಇನ್ನು ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಟೀ ಮಾಡಿಬಿಡೋಣ ಅಂದ್ಬಿಟ್ಟು ನನಗೆ ಅಮ್ಮಗೆ ಟೀ ಇರ್ತದೆ. ನಮ್ಮ ತಮ್ಮ ಟೀ ಅಷ್ಟಾಗಿ ಇಷ್ಟಪಡಲ್ಲ. ಇವಾಗ ಬಿಟ್ಟೇ ಬಿಟ್ಟಿದ್ದಾನೆ, ಟೀನೇ ಕುಡಿಯೋದಿಲ್ಲ. ಇನ್ನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದ ರೂಮಲ್ಲೇ ಇದ್ದ. ಸೊ ಅಮ್ಮ ಕೂಡ ಎದ್ದಿದ್ರು, ಇನ್ನು ಟೀ ಮಾಡ್ಕೊಳ್ಳೋಣ ಅಂತ ನಮಗೆ ಟೀ ಮಾಡ್ಕೊಂಡ್ವಿ. 5:30 ಇಲ್ಲಾಂದರೆ 6 ಗಂಟೆ ಹಂಗೆ ಅಷ್ಟರೊಳಗಡೆ ಮಿಲ್ಕ್ ಹಾಕಕ್ಕೆ ಬರ್ತಾರೆ. ಸೊ ಅದು ತೊಗೊಂಬರಕ್ಕೆ ಹೋಗಬೇಕು. ಏನೋ ಕಾಯ್ತಾ ಇದ್ದಾಳೆ ನಾನು ಹೋಗಿ ಮಿಲ್ಕ್ ತೊಗೊಬರ್ಬೇಕು ಅಂತ. ಎಷ್ಟೇ ಬಿಸಿಲಿರಲಿ ಟೀ ಮಾತ್ರ ಬಿಡೋಕ್ಕೆ ಇಷ್ಟನೇ ಆಗೋದಿಲ್ಲ. ನನಗೆ ಎಷ್ಟೊಂದು ಸರಿ ಟ್ರೈ ಮಾಡಿದ್ದೀನಿ ಟೀ ಬಿಟ್ಬಿಡೋಣ ಬೇಡ, ಸಮ್ಮರ್ ಬೇರೆ ಹೀಟ್ ಆಗುತ್ತೆ ಅಂತೆಲ್ಲ. ನನಗೆ ಸ್ವಲ್ಪ ಜಾಸ್ತಿ ಹೀಟ್ ಆದರೆ ಮೂಗಲ್ಲಿ ಸ್ವಲ್ಪ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಷ್ಟೊಂದು ಸರಿ ಬೇಡ ಅನ್ಕೊತೀನಿ. ಬಟ್ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಕುಡಿಬೇಕು ಅಂತ ಅನಿಸುತ್ತೆ. ಅದು ಮಾತ್ರ ಏನೋ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ಆಗುತ್ತೆ ಟೀ ಕುಡಿದ್ರೆ. ನಿಂಗೂ ಬೇಕಯ್ಯ ಹಾಲು? ಸೊ ಬಾಲ್ಕನಿ ಸೆಟಪ್ ಮಾಡಿ ಇಲ್ಲಿ ಕೂತ್ಕೊಂಡ್ರೆ ಇನ್ನೂ ಮಸ್ತಾಗಿರುತ್ತೆ. ಜಾಸ್ತಿ ಪ್ಲ್ಯಾಂಟ್ಸ್ ಹಾಕಿ ಕೆಳಗಡೆ ಗ್ರಾಸ್ ಹಾಕಿ ಒಂದು ಸ್ವಲ್ಪ ಸಿಟ್ಔಟ್ ಎಲ್ಲ ಥರ ಮೇಕ್ ಓವರ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅನ್ಕೋತಾ ಆ್ಯಕ್ಚುಲಿ ಸಿರಿ ಇದ್ದಾಗೆ ನಾವು ಎಲ್ಲ ಹೋಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಟೈಮೇ ಕೂಡ ಬಂದಿಲ್ಲ. ಸೊ ನಮ್ಮ ತಮಗೆ ಅದೇ ಹೇಳ್ತದೆ ಎಲ್ಲ ಆದಷ್ಟು ಬೇಗ ಬಾಲ್ಕನಿ ಮೇಕ್ ಓವರ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಅಂತ. ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಹೆಲ್ಪ್ಗೆ ಮೇಡಿದ್ದಾಗ ಡಿಪೆಂಡೆನ್ಸಿ ಜಾಸ್ತಿ ಆಗ್ಬಿಡುತ್ತೆ. ಸೊ ಅವರು ಬರ್ತಾರೆ, ಒಂದೊಂದ್ಸರಿ ಬರೋದಿಲ್ಲ ಅಂದಾಗ ಕೆಲಸ ಹಂಗೆ ಉಳ್ಕೊಂಡ್ಬಿಡುತ್ತೆ. ಅವಾಗಂದರೆ ನನ್ನ ತಂಗಿ ಬಾಣತಿ ಟೈಮಲ್ಲಿ ಕೆಲಸ ಜಾಸ್ತಿ ಇರ್ತೈತಲ್ಲ, ಸೊ ಹಾಗಾಗಿ ಹೆಲ್ಪಿಗಿದ್ರು. ಸೊ ಇವಾಗ ಅವರು ಇಲ್ಲ, ಮತ್ತು ನಮ್ಮ ತಮ್ಮ ಕೂಡ ಅವಾಗವಾಗ ಆಫೀಸ್ಗೆ ಹೋಗ್ತಿರ್ತಾನೆ, ಅಷ್ಟಾಗಿ ವರ್ಕ್ ಇರೋದಿಲ್ಲ. ಸೊ ಹಾಗಾಗಿ ಅಮ್ಮ ಬೇಡ ಸದ್ಯಕ್ಕೆ ಅಂತ ಇದನ್ನ ಸ್ಟಾಪ್ ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ಪಾತ್ರೆ ಇದ್ದಾಗ ಅವಾಗವಾಗೆ ತೊಳ್ಕೊಂಬಿಟ್ರೆ ಅಷ್ಟಾಗಿ ಬರ್ಡನ್ ಕೂಡ ಅನಿಸೋದಿಲ್ಲ. ಹಾಲಾಕ್ಸ್ಕೊಂಬರಕ್ಕೆ ಹೋಗಿದ್ದಾರೆ, ನಿಂತಿದ್ದಾರೆ ನೋಡಿ. ಕಸ್ಕೊಂಡ್ರು ಅನ್ಸುತ್ತೆ ಇವಾಗ ಜಸ್ಟ್ ಯಾನ ಫ್ರೆಂಡು ಅಮ್ಮ ಹಾಲು ಹಾಕ್ಸ್ಕೊಂಡಿದ್ದಾಯಿತು, ಬರ್ತಾ ಇದ್ದಾರೆ ಇವಾಗ. ಆ್ಯಕ್ಚುಲಿ ನನಗೂ ಹಾಕ್ಸ್ಕೊಬರ್ತೀನಿ ಅಂದ್ರೆ ಅಮ್ಮ 1 ಲೀಟ್ರ್ ತೊಗೊತಾ ಇದ್ದಾರೆ. ಯಾಕೋ ಇನ್ನೂ ವೆಯ್ಟ್ ಮಾಡ್ತಿದ್ದಾರೆ, ಮೋಸ್ಟ್ಲಿ ಚೇಂಜ್ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಬಂದರು ಜಸ್ಟ್ ಇವಾಗ ಅಮ್ಮ ಹಾಲು ಹಾಕ್ಸ್ಕೊಂಬಂದ್ರೆ ಎಷ್ಟೈತೆ? 2 ಲೀಟ್ರ್ ಹಾಕ್ಸ್ಕೊಂಬಂದ್ಯಾ? 100 ರೂಪಾಯಿ. ಪರವಾಗಿಲ್ಲ, ಆರಾಮ 100 ರೂಪಾಯಿಗೆ 2 ಲೀಟ್ರ್ ಹಾಕ್ಸ್ಕೊಂಬಂದ್ರು. ಸರ್ಪ್ರೈಸ್ ಏನಂದರೆ ಕಿರಣ್ ಮನೆಗೆ ಬಂದಿದ್ದಾರೆ ನೋಡಿ. ಸಡನ್ ಸರ್ಪ್ರೈಸ್. ಏನಂದ್ರೆ ಸೊ ಕಿರಣ್ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅವ್ರು ಆಫೀಸ್ಗೆ ಬೇರೆ ಏರಿಯಾಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಲೇಟಾಗಿ ಬರ್ತೀನಿ ಇವತ್ತು, ಲೇಟ್ ಆಗ್ಬೋದು ನೈಟ್ ಅಂತ ಹೇಳಿದರು. ಆ ರೀಸನ್ಗೆ ನಾನು ಅಮ್ಮ ಮನೆಗೆ ಬಂದಿದ್ದೆ. ಬಟ್ ನೋಡಿದ್ರೆ ಸಡನ್ ಸರ್ಪ್ರೈಸ್ ಬಂದಿದ್ದಾರೆ. ಸರಿ ಇನ್ನು ಬಂದಿದ್ರಲ್ಲ, ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡ್ವಿ ಇಲ್ಲೇ ಎಲ್ಲ ಡೈರೆಕ್ಟ್ ಇವರಾದರೂ ಬರ್ತಾರೆ, ಇಲ್ಲ ನಾನೇ ಕ್ಯಾಬಲ್ಲಿ ಡೈರೆಕ್ಟ್ ಅಮ್ಮ ಮನೆಗೆ ಹೋಗಿ ಮಂಜು ಡ್ರಾಪ್ ಮಾಡ್ತಾನೆ ಅಂತ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಅವ್ರು ಸಡನ್ನಾಗಿ ಇಲ್ಲೇ ಬಂದರು. ಸರಿ ಏನು ಮಾಡೋದು, ಇರೋಣ ಹೋಗೋಣ ಅಂತ ಕೇಳಿದ್ದಕ್ಕೆ ಸರಿ ಹೋಗೋಣ ಅಂದರು ಅವರು. ಅಮ್ಮ ಹಾಲು ಬೇರೆ ಕಾಯಿಸ್ಬಿಟ್ಟಿದ್ರು, ಇಲ್ಲಾಂದರೆ ಮನೆಗೆ ತೊಗೊಂಡೋಗಿ ಅಲ್ಲೇ ಕಾಯಿಸ್ಕೊಬೋದಿತ್ತು, ಬಿಸಿ ಬಿಸಿ ಇದೆ. ಸೊ ಅದನ್ನ ತೊಗೊಂಡು ಫೈನಲ್ ಇವಾಗ ಮನೆ ಕಡೆ ಹೊರಟ್ವಿ. ಸೊ ಇನ್ನು ಅಮ್ಮ ಮನೆಯಿಂದ ಬರಬೇಕಾದ್ರೆ ಹಾಲು ಕೂಡ 1 ಲೀಟ್ರ್ ಜೊತೆಗೆ ಹಾಗೆ ಅಮ್ಮ ಬೇಳೆ ಮಾಡಿದ್ರಲ್ಲ ಮಧ್ಯಾಹ್ನಕ್ಕೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಮ್ಮ ಹೆಂಗಿದ್ರು ಹಾಲು ತಿನ್ನಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ, ಬೇಳೆ ತಿಂದರೆ ಯಾವಾಗಲೂ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಹೆಡ್ಡೇಕ್ ಬರೋದು, ಒಂಥರ ಡೈಜೆಷನ್ ಆಗೋಲ್ಲ, ಆ ಥರ ಎಲ್ಲ
ಆಗುತ್ತೆ. ಸೊ ಹಾಗಾಗಿ ಅವ್ರು ಮಧ್ಯಾಹ್ನನೂ ತಿಂದಿಲ್ಲ. ಎಷ್ಟೊಂದಿತ್ತು ನಮ್ಮ ತಮ್ಮ ಒಂದ್ಸರಿ ತಿಂದ ತಿರ್ಗಾ ಇನ್ನೊಂದ್ಸರಿ ತಿನ್ನೋದು ಇಲ್ಲ ನಂಗೆ ಬೇಡ ಬೇರೆ ಏನಾದರೂ ನೋಡ್ಕೊತೀನಿ ಅಂತ ಹೇಳ್ದ. ಸೊ ಅದಕ್ಕೆ ಅಮ್ಮ ತೊಗೊಂಡೋಗ್ತೀನಿ ಅಂತ ಕೇಳಿ ಇನ್ನು ನನಗೂ ಕೊಟ್ಟರು. ಕಿರಣು ಹೆಂಗಿದ್ರು ತಿಂದಿರಲಿಲ್ಲಲ್ಲ. ಸೊ ಮಸ್ತಾಗಿತ್ತು ಆ್ಯಕ್ಚುಲಿ ನನಗೂ ತುಂಬ ಇಷ್ಟ ಆಗಿತ್ತು. ಮಧ್ಯಾಹ್ನ ಸರಿಯಾಗಿ ತಿನ್ನೋಕ್ಕಾಗಿರಲಿಲ್ಲ. ಇನ್ನು ಬಂದಿದ ತಕ್ಷಣ ಜಸ್ಟ್ ರೈಸ್ಗೆ ಇಟ್ಕೊಂಡ್ರೆ ಆಯಿತು. ಅನ್ನ ಮತ್ತು ರೈಸ್ ಹಾಗೆ ಕೆಂಪು ಚಟ್ನಿ ಇದೆ. ಸೊ ಅದು ಮಸ್ತಾಗಿದೆ. ಸೊ ಅದ್ರ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜಸ್ಟ್ ರೈಸ್ಗೆ ಇಡ್ತಾ ಇದ್ದೆ. ಇನ್ನು ಹಾಗೆ ಹಪ್ಳ ಚೆನ್ನಾಗಿರುತ್ತೆ ಸೈಡ್ಗೆ ಅಂದ್ಬಿಟ್ಟು ಇದು ಯಾವುದು ಪೆಪ್ಪರ್ದು ಹಪ್ಳ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಇದು ಪಾಪಡ್. ಸೊ ನನಗೂ ಅಷ್ಟು ಇಷ್ಟ ಆಗಲ್ಲ, ಕಿರಣ್ಗೆ ಒಬ್ರಿಗೇನೆ ಇಷ್ಟ ಆಗೋದು ಇದು. ಸೊ ಅವ್ರಿಗೆ ಅಂತ ಎಲ್ಲ ಸುಡ್ತಾ ಇದ್ದೆ. ಜಸ್ಟ್ ಹಿಂಗೆ ಡೈರೆಕ್ಟ್ ಒಲೆ ಮೇಲೆ ಹಿಂಗೆ ಸುಟ್ಟರೆ ಆಯಿತು. ಡೀಪ್ ಫ್ರೈ ಕೂಡ ಮಾಡ್ಬೋದು, ಬಟ್ ಹಿಂಗೆ ಸುಟ್ಕೊಂಡು ಆಮೇಲೆ ಇದಕ್ಕೆ ಚಾಟ್ ಏನು ಈರುಳ್ಳಿ ಟೊಮೆಟೊ ಅದೆಲ್ಲ ಚಾಟ್ ಮಸಾಲ ಹಾಕ್ಕೊಂಡು ಆ ಥರನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಇದು ಕೂಡ ರೆಡಿ ಮಾಡಿಕೊಂಡೆ. ಚೆನ್ನಾಗಿತ್ತು ರಾತ್ರಿ ಡಿನ್ನರ್ಗೆ ಅನ್ನ, ತುಪ್ಪ, ಬೇಳೆ, ಚಟ್ನಿ ಮತ್ತು ಪಾಪಡ್ ಜೊತೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಮಾವಿನ ಹಣ್ಣು ತಿನ್ಕೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಅಷ್ಟೇ, ಇನ್ನು ಕಿಚನಲ್ಲಿ ಸ್ವಲ್ಪನೇ ಪಾತ್ರೆ ಇತ್ತು, ತೊಳೆದಾಕಿ ಮಲ್ದ್ಬಿಟ್ರೆ ಆಯಿತು. ಹಾಗೆ ಅಮ್ಮ ತುಪ್ಪ ಕೂಡ ಕೊಟ್ಟಿದ್ರು ಊರಿಂದ ತೊಗೊಂಬರ್ಬೇಕಾದ್ರೆ. ಸೊ ಅಷ್ಟೇ, ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.